ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ನಮೋ ನಾರಾಯಣಾಯ ನಮಃ. ಕನ್ಯಾ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಒಂದು ವಿಶೇಷ ಕಾರಣಕ್ಕಾಗಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಈಗ ಬಂದಿದೆ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರು, ನಿಮ್ಮ ನಂಬಿಕೆಯನ್ನು ಮುರಿದವರು ಮತ್ತು ನಿಮ್ಮ ಹೃದಯಕ್ಕೆ ನೋವು ಕೊಟ್ಟವರು ಈಗ ತಮ್ಮ ಕರ್ಮದ ಫಲವನ್ನು ಅನುಭವಿಸೋದಕ್ಕೆ ಆರಂಭ ಮಾಡಿದ್ದಾರೆ. ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ನಿರಾಸೆಗಳು ವ್ಯರ್ಥ ಆಗಿಲ್ಲ. ಬ್ರಹ್ಮಾಂಡ ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ಗಮನಿಸಿದೆ. ಈಗ ಕಾಲ ನಿಮ್ಮ ಪರವಾಗಿ ತಿರುಗೋದಕ್ಕೆ ಆರಂಭ ಮಾಡಿದೆ. ಕನ್ಯಾ ರಾಶಿಯವರು ಸ್ವಭಾವತಃ ಪ್ರಾಮಾಣಿಕರು, ಬುದ್ಧಿವಂತರು ಮತ್ತು ತುಂಬ ಜವಾಬ್ದಾರಿಯುತರು. ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಅದನ್ನು ಪರಿಪೂರ್ಣವಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತೀರಿ. ನಿಮ್ಮ ಸುತ್ತಲಿರುವ ಜನರ ಒಳಿತಿಗಾಗಿ ಯೋಚನೆ ಮಾಡ್ತೀರಿ. ಆದರೆ ಇದೇ ಒಳ್ಳೆಯತನವನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸ್ಕೊಂಡಿದ್ದಾರೆ. ನೀವು ಸಹಾಯ ಮಾಡಿದವರೇ ನಿಮ್ಮನ್ನು ಮರೆತಿದ್ದಾರೆ. ನೀವು ನಂಬಿದವರೇ ನಿಮ್ಮ ಬೆನ್ನ ಹಿಂದೆ ಮಾತನಾಡಿದ್ದಾರೆ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದ್ದಾರೆ. ಆದರೆ ನೀವು ಮೌನವಾಗಿ ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ದೀರಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ಒಂದು ಪಾಠವಾಗಿತ್ತು. ದೇವರು ನಿಮ್ಮನ್ನು ದುರ್ಬಲಗೊಳಿಸೋದಕ್ಕೆ ಈ ಪರೀಕ್ಷೆಗಳನ್ನು ನೀಡಲಿಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡೋದಕ್ಕೆ ನೀಡಿದ. ನೀವು ಅನುಭವಿಸಿದ ನೋವು ಇಂದು ನಿಮ್ಮನ್ನು ಹೆಚ್ಚು ಜಾಣರನ್ನಾಗಿ ಮಾಡಿದೆ. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬ ಅರಿವು ಈಗ ನಿಮಗೆ ಬಂದಿದೆ. ಇದೇ ನಿಮ್ಮ ದೊಡ್ಡ ಗೆಲುವು. ಕರ್ಮದ ನಿಯಮ ಬಹಳ ಶಕ್ತಿಶಾಲಿ. ಅದು ನಿಧಾನವಾಗಿ ಕೆಲಸ ಮಾಡಬಹುದು, ಆದರೆ ಎಂದಿಗೂ ತಪ್ಪೋದಿಲ್ಲ. ನಿಮ್ಮನ್ನು ಮೋಸ ಮಾಡಿದವರು ಇಂದು ತಮ್ಮ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವರು ಹೊರಗೆ ಸಂತೋಷವಾಗಿರುವಂತೆ ಕಾಣಬಹುದು, ಆದರೆ ಅವರ ಮನಸ್ಸಲ್ಲಿ ಅಶಾಂತಿ ಹೆಚ್ಚಾಗಿದೆ. ಒಮ್ಮೆ ನಿಮ್ಮನ್ನು ಕಳೆದುಕೊಂಡವರು ಈಗ ನಿಮ್ಮ ಮೌಲ್ಯವನ್ನು ಅರಿಯೋದಕ್ಕೆ ಆರಂಭ ಮಾಡಿದ್ದಾರೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ಇಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶಗಳು ಸಿಗಬಹುದು. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಿ ಬರಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಮತ್ತು ಫಲ ದೊರೆಯಲಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಮನೆಗೆ ಬರಬಹುದು. ಆದರೆ ಒಂದು ಎಚ್ಚರಿಕೆ ಇದೆ. ನಿಮ್ಮ ಜೀವನದಿಂದ ದೂರವಾದ ಕೆಲವರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಅವರ ಕ್ಷಮೆ ಕೇಳಬಹುದು. ಹಳೆಯ ಸಂಬಂಧಗಳನ್ನು ಪುನಃ ಆರಂಭಿಸೋದಕ್ಕೆ ಬಯಸ್ತಾ ಇರ್ಬೋದು. ಆದರೆ ನೀವು ಈ ಬಾರಿ ಭಾವನೆಗಳಿಗಿಂತ ಅನುಭವಕ್ಕೆ ಹೆಚ್ಚು ಮಹತ್ವ ನೀಡಬೇಕು. ಕ್ಷಮಿಸಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಜ್ಯೋತಿಷ್ಯದ ಕೆಲವು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಮ, ಕ ಮತ್ತು ರ ಅಕ್ಷರಗಳ ಆರಂಭ ಆಗುವ ಕೆಲವು ವ್ಯಕ್ತಿಗಳೊಂದಿಗೆ ಹಣಕಾಸಿನ ವ್ಯವಹಾರಗಳು ಅಥವಾ ವೈಯಕ್ತಿಕ ರಹಸ್ಯಗಳನ್ನು ಹಂಚಿಕೊಳ್ಬೇಕಾದಾಗ ಹೆಚ್ಚು ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಆದರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ಕೇವಲ ಹೆಸರನ್ನು ನೋಡಿ ನಿರ್ಧಾರ ಮಾಡಬೇಡಿ. ಅವರ ಗುಣ, ನಡವಳಿಕೆ ಮತ್ತು ನಿಮ್ಮ ಅನುಭವವನ್ನು ಆಧಾರವಾಗಿಟ್ಕೊಂಡು ನಿರ್ಧಾರ ಮಾಡಿ. ಈ ಸಮಯದಲ್ಲಿ ಪ್ರತಿದಿನ ಶ್ರೀ ಮಹಾವಿಷ್ಣುವನ್ನು ಸ್ಮರಿಸಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಬಲ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ. ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಕೂಡ ಶುಭಕರವಾಗಿರುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ನಿಮ್ಮನ್ನು ಮೋಸ ಮಾಡಿದವರ ಬಗ್ಗೆ ಯೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಗುರಿಗಳ ಕಡೆ ಗಮನ ಹರಿಸಿ. ನಿಮ್ಮ ಯಶಸ್ಸೇ ನಿಮ್ಮ ದೊಡ್ಡ ಉತ್ತರ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೇ ಆಶ್ಚರ್ಯಪಡುವ ದಿನಗಳು ದೂರದಲ್ಲಿಲ್ಲ. ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿವೆ. ಈಗ ನಿಮ್ಮ ಸಮಯ ಆರಂಭವಾಗಿದೆ. ಕಮೆಂಟಲ್ಲಿ ಓಂ ನಮೋ ನಾರಾಯಣಾಯ ನಮಃ ಅಂತ ಬರೀರಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಯಶಸ್ಸು ತುಂಬಿರಲಿ. ಓಂ ನಮೋ ನಾರಾಯಣಾಯ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.